ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಮೀಶೋಯಿಂದ ಡ್ರೆಸ್ ಶಾಪಿಂಗ್ ಮಾಡಿರುವಂಥದ್ದು. ಮೀಶೋ ಆ್ಯಪ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಪ್ರತಿಯೊಂದು ಐಟಮ್ ತೊಗೊಬಂದರೂ ನಾನು ತರಿಸ್ತಾ ಇರೋದು ಐಟಮ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಬಂದುಬಿಟ್ಟು ಕಾಟನ್ ಬಟ್ಟೆ ಇದೆ, ಫ್ಯಾಬ್ರಿಕ್ಕು ಕಾಟನ್ನು. ಟಾಪು ಮತ್ತು ಪ್ಯಾಂಟು ಕೊಟ್ಟಿರೋದು 300 320ಗೆ ಪ್ಯಾಂಟು ಮತ್ತು ಟಾಪ್ ಇದೆ ಸ್ನೇಹಿತರೆ. ಕಾಟನ್ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಒಳ್ಳೆ ಶಾಪಿಂಗ್ ಮಾಡೋಕ್ಕೆ ಮೀಶೋ ಒಳ್ಳೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಡಿಸೈನ್ ಕೊಟ್ಟಿರೋದು, ಲೇಸ್ ಹಾಕಿಬಿಟ್ಟು ಒಂಥರ. ಮತ್ತು ಇಲ್ಲಿ ನೋಡಿ, ನಾವು ಬೀರಲ್ಲಿ ಸೀರೆಗಳು ಮಡ್ಚಿದ್ರೆ ಒಂಥರ ಬಿದ್ದೋಗೋ ಥರ ಒಂಥರ ಚೆನ್ನಾಗಿರಲ್ಲ. ಹಾಗಾಗಿಬಿಟ್ಟು ನಾನು ಈ ಥರ ಬ್ಯಾಗ್ಗಳು ಬುಕ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಮೀಶೋದಲ್ಲೇ ತರಿಸಿದ್ದು. ಇದು ನಮ್ಮ ಪ್ರಜ್ಜು ಓಪನ್ ಮಾಡ್ತಾ ಇರೋದು. ಎಷ್ಟು ಪೀಸ್ ಇದೆ ಅಂದರೆ 12 ಪೀಸ್ ಇದೆ ಸ್ನೇಹಿತರೆ. 299ಗೆ 12 ಪೀಸ್ ಬ್ಯಾಗನ್ನು ತರಿಸಿದ್ದೀನಿ. ಈ ಬ್ಯಾಗಲ್ಲಿ ನಾವು ಅಂದರೆ ಹೊಸ ಬಟ್ಟೆಗಳು, ಸೀರೆಗಳು ಎಲ್ಲ ಮಡಚಿಬಿಟ್ಟು ಫೋಲ್ಡ್ ಹಾಕ್ಬಿಟ್ಟು ಈ ಥರ ಜಿಪ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಜಿಪ್ಪನ್ನು ಕೊಟ್ಟಿರೋದು. ಓಪನ್ ಮಾಡಿಬಿಟ್ಟು ನಾವು ಸೀರೆಗಳು ಮಡಚಿಬಿಟ್ಟು ಒಳಗಡೆ ಹಾಕಿಬಿಟ್ಟು ಜಿಪ್ಪನ್ನು ಲಾಕ್ ಮಾಡಿಬಿಟ್ಟು ಬೀರಲ್ಲಿ ಒಂದರ ಮೇಲೆ ಒಂದರ ಜೋಡಿಸ್ಕೋಬೋದು ಸ್ನೇಹಿತರೆ. ಇದು ತುಂಬ ಒಳ್ಳೆ ಟಿಪ್ಸ್ ಅಂತ ಅನ್ಬೋದು. ಯಾಕೆಂದರೆ ಇದು ಹೆಣ್ಮಕ್ಳಿಗೆ ಬಟ್ಟೆಗಳು ಮಡಚಿ ಸಾಕಾಗೋಗುತ್ತೆ. ಮಕ್ಕಳೆಲ್ಲ ಈ ಕಡೆ ತೆಗ್ದು ಆ ಕಡೆ ತೆಗ್ದು ಎಲ್ಲ ಬಿಸಾಕ್ಬಿಡ್ತಾರೆ. ಆವಾಗ ಬ್ಯಾಗಲ್ಲಿ ಹಾಕಿಬಿಟ್ರೆ ನೀಟಾಗಿ ಒಂದರ ಮೇಲೆ ಒಂದನ್ನು ಜೋಡಿಸ್ಕೋಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ನನಗಂತೂ ಇದು ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ಜಿಪ್ಪೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಂದರಲ್ಲಿ 4-5 ಸೀರೆನ ಹಾಕ್ಕೋಬಹುದು. ನಿಮ್ಗೆ ಹೇಗೆ ಅನ್ನಿಸ್ತು ನೋಡಿ. ಮೀಶೋದಲ್ಲಿ ತರಿಸಿರೋದು ಇದು ತುಂಬ ಚೆನ್ನಾಗಿದೆ ಬ್ಯಾಗ್ ಅಂತ ಹೇಳ್ಬೋದು. ನಮ್ಮ ಸೀರೆಗಳು ಸೇಫ್ಟಿಯಾಗಿರುತ್ತೆ ಇದರಲ್ಲಿ. ಹಾಗಾಗಿಬಿಟ್ಟು ಜಿಪ್ಪೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇವತ್ತು ಸ್ವಲ್ಪ ಸಜ್ಜೆನ ಕ್ಲೀನ್ ಮಾಡಿಕೊಂಡೆ. ಬಿಸಿಲಿಗೆ ಒಣಗಾಕಿದೆ. ಊರಿಂದ ಕಳಿಸಿರುವಂಥ ಸಜ್ಜೆ. ಇದಕ್ಕೆ ನಾನು ಕ್ಲೀನಾಗಿ ಮಾಡಿಬಿಟ್ಟು ಬಿಸಿಲಿಗೆ ಹಾಕ್ಬಿಟ್ಟು ಹಾಕ್ಸ್ಕೊಂಬಂದು ಸಜ್ಜೆ ರೊಟ್ಟಿ ಮಾಡೋಣ ಅಂತ ಸ್ವಲ್ಪ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಚಳಿಗೆ ಸಜ್ಜೆ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ಅಕ್ಕಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅಕ್ಕಿ ಇತ್ತಲ್ವ, ದೋಸೆ ಇಡ್ಲಿಗೂ ಬೇಕು. ಮತ್ತು ಸಜ್ಜೆ ಹಸಿಟ್ಟು, ಜೋಳದ ಹಸಿಟ್ಟು ಹಾಕ್ತಾಯಿದ್ರೆ ಮಿಲ್ಗೆ ಹಾಕ್ಸ್ಕೊಬರ್ತೇವಲ್ಲ, ಆವಾಗ ನಾವು ಅಕ್ಕಿನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ನಾನು ಸಜ್ಜೆನ ಕ್ಲೀನ್ ಮಾಡ್ಕೊಂಡಿರೋದು ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದು 5 kg ಇರ್ಬೋದು ಸ್ನೇಹಿತರೆ ಅಂದಾಜು. 5 kg ಸಜ್ಜೆ ಇದೆಯಲ್ಲ, ಅದಕ್ಕೆ ನಾನು ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 kg ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ರೊಟ್ಟಿನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿಬಿಟ್ಟು ನಾನು ಯಾವಾಗಲೂ ಸಜ್ಜೆ ಮಿಲ್ಗೆ ಹಾಕ್ಸಿದ್ರೆ ಅಕ್ಕಿನ ಯೂಸ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಅಕ್ಕಿ ಹಾಕಿದ್ದೀನಲ್ವ. ಇದು ಸಜ್ಜೆ ಚಳಿಗಾಲದಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿಬಿಟ್ಟು ಊರಿಂದ ನಮ್ಮ ಮನೆಯವರು ಹೋಗಿದ್ರು, ತಗೊಬಂದಿದ್ದಾರೆ. ಮತ್ತು ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಮತ್ತು ಸಜ್ಜೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದಕ್ಕೆ ಪುಂಡಿ ಪಲ್ಯ, ಬದನೆಕಾಯಿ ಎಣ್ಗಾಯಿ, ಶೇಂಗಾ ಚಟ್ನಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸಜ್ಜೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಇವತ್ತು ಮೀಲ್ಗೆ ಹಾಕ್ಸ್ಕೊಬರೋಣ ಅಂತ ಬಿಸಿಲಿಗೆ ಒಣಗಾಕ್ಬಿಟ್ಟು ಸುಮಾರು ಒಂದು 2-3 ಅವರ್ ಬಿಸಿಲಿಗೆ ಹಾಕಿದೆ. ಈ ಒಣಗಿಸ್ಬಿಟ್ಟು ಎತ್ಕೊಬಂದು ಈ ಥರ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಉತ್ತರ ಕರ್ನಾಟಕಕ್ಕೆ ಸಿಗುತ್ತೆ, ಆದರೆ ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ. ಹಾಗಾಗ್ಬಿಟ್ಟು ನಾವು ಊರಿಗೆ ಹೋದಾಗ ಮಾತ್ರ ತೊಗೊಬರೋದು ಸ್ನೇಹಿತರೆ. ಸಜ್ಜೆ ರೊಟ್ಟಿ ತಿನ್ನಬೇಕಂತ ಇನ್ನೂ ಗ್ಯಾಸ್ ಮೇಲೆ ಮಾಡ್ಕೊಂಡು ತಿನ್ನೋದು ನಾವು. ಊರ ಕಡೆ ಒಲೆ ಮೇಲೆ ಮಾಡ್ತಾರಲ್ಲ, ಒಲೆ ಮೇಲೆ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಕಾಯಿಸಿ ಬೇಯಿಸ್ತೇವಲ್ವ, ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಬೇಯಿಸಿದರೆ. ನೋಡಿ ಸ್ನೇಹಿತರೆ, ಇವತ್ತು ಮಿಲ್ಗೆ ಹಾಕ್ಸ್ಕೊಬರ್ತೀನಿ. ಮತ್ತು ಇವಾಗ ಅಡುಗೆ ಮಾಡಬೇಕು. ಇವಾಗ ಅಡುಗೆ ಮಾಡೋಣ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ಪ್ರಜ್ಜು ಅಂಗಡಿಗೆ ಹೋಗಿ ಚಿಕನ್ ತಗೊಬಂದಿದ್ದ. ಅದಕ್ಕೆ ಎಣ್ಣೆ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇವತ್ತು ಚಿಕನ್ ಮಾಡು ಮಮ್ಮಿ ಅಂದ. ಅದಕ್ಕೆ ಸಜ್ಜೆ ಕ್ಲೀನ್ ಮಾಡೋಕ್ಕೆ ಲೇಟಾಗಿತ್ತು. ಮತ್ತು ಈರುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಕರಿಬೇವು ಸ್ವಲ್ಪ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ಈರುಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚಿಕನ್ ಗ್ರೇವಿ ಟೇಸ್ಟಿಯಾಗಿರುತ್ತೆ. ಮತ್ತು 4 ಉದ್ದುದ್ದಾಗಿ ಸೆಳೆದ್ಬಿಟ್ಟು ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬಹುದು. ನಾನು ಜಜ್ಜಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮತ್ತು ಮೆಣಸಿಕಾಯಿ ಹಾಕಿ ಫ್ರೈನ ಆದಮೇಲೆ ಕಟ್ ಮಾಡಿರುವಂಥ 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ.
ಮಧ್ಯಾಹ್ನ ಟೈಮು ಲೇಟಾಗಿತ್ತು, ಸ್ವಲ್ಪ ಸಜ್ಜೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಪ್ರಜ್ಜು ಬೇಗ ಅಡುಗೆ ಮಾಡು ಮಮ್ಮಿ ಅಂತ ಇದ್ರು. ಅದಕ್ಕೆ ಬೇಗ ಚಿಕನ್ ಅವನೇ ಹೋಗಿ ತಗೊಬಂದಿದ್ದ ಚಿಕನು. ಹಾಗಾಗಿಬಿಟ್ಟು ಚಿಕನ್ ಮಾಡ್ತಾಯಿದ್ದೀನಿ. ಫ್ರೈ ಆಗಿದೆ ಅಲ್ವಾ, ಟೊಮಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನ ಉಪ್ಪನ್ನು ಹಾಕ್ಕೊಂಡು, ಮತ್ತು ಟೊಮಟೊ ಸಾಫ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಅರಿಶಿನ ಪೌಡ್ರ್ ಹಾಕಿ ಮತ್ತೆ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ಅರಿಶಿನ ಪೌಡ್ರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ತೊಳೆದಿರುವಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಚಿಕನ್ 3/4 kg ಚಿಕನ್ ಇದೆ ಸ್ನೇಹಿತರೆ. ನಾನು ಜಾಸ್ತಿ ಸಾಂಬಾರು ಮಾಡ್ತಾಯಿಲ್ಲ, ಈ ಪಾತ್ರೆಯಲ್ಲಿ ಸಾಕಂದ್ಬಿಟ್ಟು 3/4 kg ಮಾಡ್ತಾಯಿದ್ದೀನಿ. ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನಾನು ತೆಂಗಿನಕಾಯಿ ಏನೂ ಬಳಸಿಲ್ಲ ಸ್ನೇಹಿತರೆ. ನೀವು ಬೇಕಂದರೆ ಪುದೀನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ಎಲ್ಲ ರುಬ್ಬಿ ಮಸಾಲೆ ಹಾಕ್ಕೋಬೋದು. ನಾನಿಲ್ಲಿ ಮಸಾಲೆ ಬಳಸಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಮಸಾಲೆ ಖಾರದ ಪೌಡ್ರ್ 2.5 ಸ್ಪೂನಷ್ಟು ಮಸಾಲೆ ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಜೋಳದ ರೊಟ್ಟಿ ಆಗಿರಲಿ, ಚಪಾತಿ ಆಗಿರಲಿ, ಅನ್ನಕ್ಕಾಗಿರಲಿ ಈ ಥರ ಚಿಕನ್ ಫ್ರೈ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಬೇಯಿಸ್ಕೋಬೇಕಲ್ವ, ಅದಕ್ಕೋಸ್ಕರ ನಾವು ನೀರು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಬೇಯಿಸ್ಕೊಬಿಟ್ರೆ ಒಂಥರ ಗ್ರೇವಿ ಥರ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಹೇಗಾಗಿದೆ ಚಿಕನ್ ಗ್ರೇವಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ಸ್ನೇಹಿತರೆ. ಈ ಥರ ಚಿಕನ್ ಗ್ರೇವಿ ಮಾಡೋದು ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ಬೇಕಂದರೆ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೋಬೋದು. ನಾನು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿರಲಿಲ್ಲ, ಒಂಚೂರು ಲೈಟಾಗಿ ಧನಿಯಾ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಧನಿಯಾ ಪೌಡ್ರ್ ಬಳಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಧನಿಯಾ ಪೌಡ್ರ್ ಹಾಕಿ ಮಿಕ್ಸನ್ನು ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಬೇಯಿಸ್ಕೋಬೇಕಲ್ಲ, ಬೆಂದಾಗಿದೆ ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ. ನಿಮಗೇನಾದರೂ ಚಿಕನ್ ಗ್ರೇವಿ ಇಷ್ಟ ಆಗಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು 2 ನಿಮಿಷ ಬೇಯಿಸ್ಕೊಂಡು ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಚಿಕನ್ ಗ್ರೇವಿ ಹೇಗೆ ಅನ್ನಿಸ್ತು, ಮೀಶೋ ಶಾಪಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.